ಆರಾಧ್ಯ ದೈವವಂತ ಬಸವೇಶ್ವರ ಕಲ್ಮೇಶ್ವರ ಹಾಗೂ ಶಿವಾಲಯದ ಪಾದಕ್ಕೆ ತರಬಟ್ಟು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀಗಳಿಗೆ ತರಬಟ್ಟು ಈ ಕಾರ್ಯಕ್ರಮವನ್ನು ನಮ್ಮ ಕನ್ನಡದ ಬಳಗ ಬಡವಿ ಫೌಂಡೇಶನ್ ವಿಭಾಗೀಯ ಸಂಯುಕ್ತ ಬೆಳಗಾವಿ ನಗರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸರ್ವಧರ್ಮ ವಧುವರ ಮುಖಾಮುಖಿ ಸಮಾವೇಶ. ಬಹಳ ಸಂತೋಷ ಆಗುತ್ತೆ. ದಯವಿಟ್ಟು ಯಾರು ಮಾತಾಡೋದ್ರಲ್ಲಿ ಮಾತಾಡೋದೇ ಕೈ ಎತ್ತುವುದು ಬಂದೆ ಬಹಳ ಖುಷಿ ಆಗುತ್ತೆ. ಅದು ನಮ್ಮ ವಾರ್ಡಿನಲ್ಲಿ ಈ ಕಾರ್ಯಕ್ರಮ ನಡೆಯುವುದು ಬಹಳ ಖುಷಿಯಾದಂತ ವಿಷಯ. ಆತ್ಮೀಯರಂತ ಪರಶುರಾಮ್ ಬೇಡ್ಕರ್ ಅವರೇ, ಬಾಳು ಉದ್ಗೇಕರ್ ಅವರೇ, ನೀಲಕಂಠ ಶಾಸ್ತ್ರಿ ಅವರೇ, ಭವಾನಿ ಅವರೇ, ಸಂಜು ರಜಪೂತ್ ಅವರೇ, ಗೌಡ್ ಸಂಘಿ ಅವರೇ, ಸಹೋದರ ಸಹೋದರಿ ಅವರವರನ್ನದೇ ಎಲ್ಲ ಅವರವರನ್ನದೇ ಎಲ್ಲ ಆತ್ಮೀಯರೇ, ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಅನ್ವಯಿಸುವ ಮಟ್ಟಿಗೆ ಬಹಳ ವಿಶೇಷವಾದಂತಹ ಈ ಕಾರ್ಯಕ್ರಮ ಅಂತ ಹೇಳ್ಬೋದು. ನಮ್ಮ ಕನ್ನಡ ಭಾಗದಿಂದ ಹಾಗೂ ನಮ್ಮ ಆತ್ಮೀಯರೆಲ್ಲರೂ ಕೂಡ ನಮ್ಮ ಹೋರಾಟದಲ್ಲೂ ಕೂಡ ಬಡವಿಯವರು ಕೂಡ ಮೇಲಿಂದ ನಮಗೆ ಭೇಟಿ ಆಗ್ತಿರ್ತಾರೆ. ಬಡವಿಯವರ ನೇತೃತ್ವದಲ್ಲಿ ಇವತ್ತಿನ ಈ ಸರ್ವಧರ್ಮ ವಧುವರ ಸಮಾವೇಶ ಒಂದು ಇತಿಹಾಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ವೀರಶೈವ ಜಂಗಮ ಒಳಪಂಗಡಗಳು ಎಲ್ಲ ಸೇರುವಂತ ಒಂದು ಏಕೈಕ ಉದ್ದೇಶ ಬಹಳ ಪರಿಶ್ರಮದಿಂದ ಈ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ. ಇದರ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಬೇಕು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ವಾಟ್ಸಪ್ ಗಳಲ್ಲಿ ನೋಡ್ತಾ ಇದ್ದೇವೆ, ಟಿವಿ ಮಾಧ್ಯಮ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೇವೆ. ಸಮಾಜವನ್ನು ಬಿಟ್ಟ ಬೇರೆಗೆ ಹೋಗ್ತಾ ಇದ್ದಾರೆ. ದೈವಿಕ ಆಗಬಾರ್ದು. ಇದು ಸರ್ವಧರ್ಮ ಸಮ್ಮೇಳನ, ಅದರಲ್ಲಿ ಎಣ್ಣೆ ಮಾತಿಲ್ಲ. ಆದ್ರೆ ತಾಯಿ ತಂದೆಯ ಒಪ್ಪಿಗೆ ಮೇರೆಗೆ ಆದ್ರೆ ಅದಕ್ಕೊಂದು ಬಹಳ ವಿಶೇಷವಾದಂತಹ ಗೌರವ ಇರುತ್ತೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಆದಷ್ಟು ಬೇಗ ಮದುವೆ ಮಾಡೋದನ್ನ ಇದು ಮಾಡ್ರಿ. ಯಾಕಂದ್ರೆ ಮದುವೆ ನೋಡಿದ್ರಿ 21 ವರ್ಷ ಒಳಗೆ ಮದುವೆ ಮಾಡಿದ್ರೆ ಒಳ್ಳೇದು. ಆಮೇಲೆ ಹುಡುಗಿ ಕಡೆಯವರು ಒಂದು ಮಾತು ಹೇಳ್ತಾರೆ, ಹುಡುಗಿ ನೋಡಕ್ ಹೋದ್ರೆ ಹೊಲ ಆಯ್ತಲ್ಲ ಅಂತ ಕೇಳ್ತಾರೆ, ಹೊಲ ಆಯ್ತಲ್ಲ ಅಂತ ಕೇಳ್ತಾರೆ. ಅಲ್ಲಿ ಯಾರು ಹೊಲ ಹುಡುಗಿಯವ್ರಿಗೆ ಕೆಲಸ ಮಾಡ್ತಾರೆ, ದಯವಿಟ್ಟು ಗಮನಿಸಬೇಕು, ಸಹೋದರರು ಗಮನಿಸಬೇಕು. ಆ ಹುಡುಗಿಯವ್ರಿಗೆ ಕೆಲಸ ಮಾಡ್ತಾರೆ ಹೇಳಿದ್ರೆ. ಆಮೇಲೆ ಎಲ್ಲರಿಗೂ ಗೌರ್ಮೆಂಟ್ ಉದ್ಯೋಗ ಬೇಕು. ಗೌರ್ಮೆಂಟ್ ಉದ್ಯೋಗ ಎಲ್ಲರಿಗೂ ಕೊಡಕ್ಕಾಗತ್ತೇನ್ರಿ? ಸರ್ಕಾರ ಕೊಡಕ್ಕಾಗತ್ತೇನ್ರಿ? ಆಗತ್ತ? ನಾನು ನೋಡ್ತಾ ಇದ್ದೀನಿ 7-8 ವರ್ಷ ನನ್ನ ಒಂದು 5-10 ಗ್ರೂಪ್ ಅದಾವ. 5-10 ಗ್ರೂಪ್ ವಧುವರ ಗ್ರೂಪ್ ಅದಾವು. ಆ ಗ್ರೂಪ್ ನಲ್ಲಿ ಒಂದು 10 ವರ್ಷದಿಂದ ಅದೇ ಹುಡುಗರು ಅದೇ ಹುಡುಗಿಯರಲ್ಲ, ಅವ್ರ ಮದುವೆವರೆಗೆ ಆಗಿಲ್ಲ. ಕಾರಣ ನಮ್ಮ ತಪ್ಪಿನಿಂದ. ದಯವಿಟ್ಟು ಆ ಹುಡುಗಿಯರನ್ನು ಹಂಗ ಮಾಡ್ತಾ ಇದಾರೆ. 21 ವರ್ಷ ಆಗುತ್ತೆ, ಪಪ್ಪ ನನ್ನ ಮದುವೆ ಬೇಡ. 22 ವರ್ಷ ಆಗುತ್ತೆ, 25 ವರ್ಷ ಆಗುತ್ತೆ, 30 ವರ್ಷ ಆಗುತ್ತೆ, 35 ವರ್ಷ ಆಗುತ್ತೆ, 40 ವರ್ಷ ಆದ್ರೂ ಮದುವೆ ಆಗ್ತಾ ಇಲ್ಲ. ಬಹಳ ದುಃಖಕರ ವಿಷಯ ಇದೆ. ನನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. 40 ವರ್ಷ ಆದ್ರೂ ಮದುವೆ ಆಗ್ತಾ ಇಲ್ಲ. ಅವಾಗ 2ನೇ ಮದುವೆ ಮಾಡುವಂತವರೇ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ ನಾವು. ಈ ಮಟ್ಟಿಗೆ ಸಮಾಜ ಯಾವ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ದಯವಿಟ್ಟು ಪಾಲಕರ 21ನೇ ವಯಸ್ಸಿನಲ್ಲಿ ಮದುವೆ ಮಾಡಿದ್ರೆ ನಮ್ಮ ಹುಡುಗರು ಉಳಿತಾವ. ಇಲ್ಲಾಂದ್ರೆ ಮುಂದೆ ಏನೇನಾಗ್ತಾವ ನಿಮ್ಗೆ ಬರ್ತಾರೆ. ಬಹಳ ಬಿಡಿಸೋದ್ರಾಗ ಏನಾಗ್ತಿಲ್ಲ. ದಯವಿಟ್ಟು ಎಲ್ಲರೂ ಗಮನಿಸಬೇಕು. ಹೊಲ ಆಗ್ಬೇಕಂದ್ರೆ ಅಲ್ಲ, ಮದುವೆ ಮಾಡೋದು ಬೇಡ ಮಾಡೋದು ಬಿಟ್ಟು ಬಿಡೋದು ಚಲೋ. ಹೊಲ ಅಂದ್ರೆ ಹೋಗಿ ಮಾಡಕ್ಕಾಗೋದಲ್ಲ, ಗೌರ್ಮೆಂಟ್ ಉದ್ಯೋಗ ಸಿಗೋದಲ್ಲ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸಬೇಕು. ಆ ತಾಯಿ ತಂದೆ ಪಾಲಕರ ಸಂಸ್ಕೃತಿಯನ್ನು ನೋಡ್ಬೇಕು. ಆ ಸಂಸ್ಕೃತಿ ಇರ್ಬೇಕು. ಅಣ್ಣ ತಮ್ಮ ಬಂಧು ಮಾಡಿದವ್ರು ಹೆಂಗಿದ್ರು ಸ್ವಲ್ಪ ಕೇಳ್ಕೊಂಡು ಒಳ್ಳೆ ಹುಡುಗರ ಒಂದು ಪಾನ್ ಪಟ್ಟಿ ಅಂಗಡಿ ಇದ್ದು ಕೂಡ ಕಟ್ಟಿಲ್ಲ ನನ್ನ ಉದ್ದೇಶದಲ್ಲಿ. ಯಾಕಂದ್ರೆ ಇವತ್ತ ಸಾಮಾನ್ಯ ಒಬ್ಬವ ಒಂದ ಸಣ್ಣ ಅಂಗಡಿ ಇದ್ರು 1000 ರೂಪಾಯಿ ಗಳಿಸ್ತಾನ, 2,000 ರೂಪಾಯಿ ಗಳಿಸ್ತಾನ. IT BT ಎಲ್ಲ ಕಲ್ತಾರ ನೋಡೋದ್ ನೀವು ಬೆಂಗಳೂರು ಏನ್ ಮಾಡ್ತಾರೆ ನೋಡ. ಅವ್ರ ದಿವಸ ಹೋಗ್ಬಾರ ಎಲ್ಲರಿಗೆ ಎಲ್ಲಿರ್ತಾರೆ ನಿಮ್ಗೆ ಗೊತ್ತೈತಿ. ಇವೆಂಟ್ಸ್ ಕಾರ್ಯಕ್ರಮ ಭಾರತದಲ್ಲಿ ಇರ್ತಾರ.
ಬರೀ ಕುಣಿಯೋದು ಡ್ಯಾನ್ಸ್ ಮಾಡೋದು ಇದಾಗಿತ್ತು ಪ್ರವೃತ್ತಿ. ದಯವಿಟ್ಟು ನಾವು ನಿಲ್ಲಿಸ್ಬೇಕಂದ್ರೆ, ನಾವು ಬಿಟ್ಟು ಸಂಸ್ಕೃತಿ ಉಳಿಸ್ಬೇಕಂದ್ರೆ ಆದಷ್ಟು ಬೇಗನೆ ಮದುವೆ ಮಾಡ್ಬೇಕನ್ನೋದ್ರ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯಿಂದ ಉಳಿಸ್ಕೊಂಡ್ರೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.